ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕಾಂತ್ ಕುಮಾರ್ ಸರ್ ಭೇಟಿಯಾಗಲು ಅವರ ಅಕ್ಸಾ ಸಂಘಟನೆಗೆ ನಾನು ಬಂದಿದ್ದೆ. ಬಟ್ ನನ್ನನ್ನು ಈ ಈ ತರ ಸತ್ಕರಿಸಿ ಅಂದ್ರೆ ನನ್ನನ್ನ ಈ ತರ ಸತ್ಕರಿಸ್ತಾರ ತಿಳ್ಕೊಂಡಿದ್ದಿಲ್ಲ. ಬಟ್ ನಾನು ಸರ್ ಒಂದು ಸಂಘಟನೆ ನಾನು ಒಬ್ಬ ಕೂಡ. ಬಟ್ ಆದ್ರೂ ಅವರ ಒಂದು ಸತ್ಕಾರ್ಯಕ್ಕೆ ನಾನು ಚರಣ ನೀಡ್ತೇನೆ. ಇವತ್ತು ಬಂದಿದ್ದು ನನಗೂ ಖುಷಿ ಆಯ್ತು. ಅಂದ್ರೆ ಇವತ್ ನಾವು ಬಂದು ಕೂಡಿದ ಸಂಘಟನೆ ವಿಚಾರ ಏನಂತ ಹೇಳಿದ್ರೆ, ಈ ನಾಡಿದ್ದು ಅಂದ್ರೆ 11ನೇ ತಾರೀಕಿಗೆ ಬೆಳಗಾವಿಯಲ್ಲಿ ಏನದು ಚಳಿಗಾಲದ ಅಧಿವೇಶನ ಇದೆಯಲ್ಲ, ಮತ್ತೆ ನಾವೆಲ್ಲರೂ ಅಲ್ಲಿ ಕೂಡ್ತಾ ಇದೀವಿ. ದಯವಿಟ್ಟು ವಿದ್ಯಾರ್ಥಿಗಳು ಒಂದು ಮನವಿ ಅಂತಂದ್ರೆ, ಇಷ್ಟು ನಾವು ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ರು ಅಂದ್ರೆ ಅಧ್ಯಕ್ಷರ ಜೊತೆ ನಾವೆಲ್ಲ ಸಂಘಟನೆ ತಗೊಂಡ್ರು, ನಾವೆಲ್ಲ ಹೋರಾಟ ಮಾಡ್ತಾ ಇದ್ರು. ಇನ್ನೂ ಸರ್ಕಾರ ಕಣ್ ತೆರೆದಿಲ್ಲ. ಸೊ ಈಗ ಒಂದು ನಮ್ಮ ಲಾಸ್ಟ್ ಚಾನ್ಸ್ ಇದೆ. ಏನಪ್ಪಾ ಅಂದ್ರೆ 11ನೇ ತಾರೀಕು ಇದೇ ಡಿಸೆಂಬರ್ 11ರಂದು ಏನ್ ಚಳಿಗಾಲ ಅಧಿವೇಶನ ಇದೆ, ಇದೊಂದು ದೊಡ್ಡ ನಮ್ಮೊಂದು ಮೌಕ ಅಂತ ತಿಳ್ಕೊರಿ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು, ನನ್ನ ಕೈಯಲ್ಲಿ ಕಲ್ತಿರುವಂತ ವಿದ್ಯಾರ್ಥಿಗಳಿಗೆ ನಾನೊಂದು ಆರ್ಡರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೇನೆ ಆಕ್ಚುಲಿ. ಯಾಕಂದ್ರೆ ನಾನ್ ನಿಮ್ ಕಲ್ಸಿನಿ ಅಂದ್ರೆ ನನ್ನ ಹಕ್ಕಿದೆ ನಿಮ್ಗೆ ಹೇಳಕ್ಕೆ. ದಯವಿಟ್ಟು ನೀವು ಎಲ್ಲರೂ ಬರ್ರಿ. ಒಂದ್ ದೊಡ್ಡ ಸಂಘಟನೆ ಕುಡ್ಕೊಂಡು ಅಲ್ಲಿ ನಾವು ಒಂದು ಪ್ರೆಸೆಂಟೇಶನ್ ಕೊಟ್ಟು ಅಂದ್ರೆ ಈ ಅವಾಗಲ ಸರ್ಕಾರ ಎಚ್ಚೆತ್ತ ನೋಡೋಣ. ಅದಕ್ಕೆಲ್ಲ ಅಧ್ಯಕ್ಷರು ಇರ್ತಾರೆ, ಕಾಂತ್ ಕುಮಾರ್ ಸರ್ ಇರ್ತಾರೆ, ಅವ್ರ ನೆತೃತ್ವದಲ್ಲಿ ನಾವು ಇರ್ತೀವಿ. ಸೊ ಅದಕ್ಕೆ ಎಲ್ಲರೂ ಅಲ್ಲಿ ಬಂದು ಒಂದು ಇದು ಮತ್ತೆ ಈ ಸಂಘಟನೆ ಇದನ್ನ ಒಂದು ಯಶಸ್ವಿ ಮಾಡೋಣ, ಈ ಒಂದು ಹೋರಾಟವನ್ನ. ಅದಕ್ಕೆ ಎಲ್ಲರೂ ಬರ್ರಿ ಪ್ಲೀಸ್, ದಯವಿಟ್ಟು ಎಲ್ಲರೂ ಬರ್ರಿ. ನಾನು ಮತ್ತೊಮ್ಮೆ ಸರ್ ಕರೆಸಿ ಏನೋ ಒಂದು ನನ್ನ ಮಾತಾಡಕ್ಕೆ ಬರ್ತಲ್ಲ, ಅಷ್ಟು ಖುಷಿ ಆಗ್ತದೆ. ಸೊ ದಯವಿಟ್ಟು ಎಲ್ಲ ನನ್ನ ಸರ್ ಕರೆಸಿ ಮತ್ತೆ ಸನ್ಮಾನ ಮಾಡಿದಕ್ಕೆ ಮತ್ತೆ ಅವರಿಗೆ ಚಿರಋಣಿ ಅರ್ಪಿಸ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಸನ್ಮಾನ ಇದು ಆಕ್ಚುಲಿ ಕಡಿಮೆನೆ. ಯಾಕೆಂದ್ರೆ ಸರ್, ನಾವು ವಿಜಯಪುರಕ್ಕೆ ಬಂದಾಗ ಎಷ್ಟು ನೀವು ಒಂದು ಗೌರವ ಇರ್ಬೋದು, ಅಲ್ಲಿ ನಮ್ ಜೊತೆ ಸೇರ್ಕೊಂಡು ಪ್ರತಿ ದಿನ ಸುಮಾರು 10 ದಿನ ನಮ್ ಜೊತೆ ಮುಗ್ದಾಪುರ್ ಸರ್, ತೇಲಿ ಸರ್, ಸಿದ್ದು ಸರ್, 3 ಜನ ಒಂಥರ ದೇವ್ರ ಇದ್ದಂಗೆ ಸರ್. ಆಕ್ಚುಲಿ ಅಷ್ಟು ಹೋರಾಟ ಯಶಸ್ವಿ ಆಗ್ಬೇಕಂತಂದ್ರೆ ವಿಜಯಪುರದಲ್ಲಿ ಮುಗ್ದಾಪುರ್ ಸರ್, ತೇಲಿ ಸರ್, ಸಿದ್ದು ಸರ್ನ ಯಾವತ್ತೂ ಬರೆಯಕ್ಕಾಗಲ್ಲ. ಈ ಒಂದು ಸಂಘಟನೆನೂ ಅಷ್ಟೇ. ಸಾಕಷ್ಟು ಇನ್ನೂ ಕರ್ನಾಟಕದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೇಕು ಅದಕ್ಕೆಲ್ಲರೂ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಪ್ರತಿಯೊಬ್ರು ಮೆಂಟರ್ಸ್, ಲೆಕ್ಚರರು, ಎಲ್ಲದಕ್ಕೆ ಹೆಚ್ಚಾಗಿ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಒಗ್ಗಟ್ಟಾದ್ರೆ ಮಾತ್ರ ಏನಾದ್ರು ಬದಲಾವಣೆ ಆಗೋದಕ್ಕೆ ಸಾಧ್ಯ. ಈ ಮೆಂಟರ್ಶಿಪ್ ಅಂತ ಅಂದಾಗ ಅದು ಅಷ್ಟೇ ಸುಲಭವಾದ ಮಾತಲ್ಲ. ಲೆಕ್ಚರರ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್, ಪ್ರತಿಯೊಬ್ರು ಈ ಒಂದು ಎಕೋಸಿಸ್ಟಮ್ ಅಲ್ಲಿ ಪ್ರತಿಯೊಬ್ರು ಇಂಪಾರ್ಟೆಂಟ್. ಯಾರಿಗಾದ್ರೂ ಒಬ್ರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಅದು ನಮ್ಗೆ ತೊಂದರೆ ಆಗ್ತಾ ಇದೆ ಅನ್ನೋ ತರ. ಈಗ ನಾನು ಎಷ್ಟೊಂದು ಲೈಬ್ರರಿ ಕ್ಲೋಸ್ ಆಗಿರೋದು ನೋಡಿದ್ದೆ, ಎಷ್ಟೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕ್ಲೋಸ್ ಆಗಿರೋದು ನೋಡಿದ್ದೆ. ಅದೆಲ್ಲ ನೋಡಿದಾಗ ಈ ಒಂದು ಎಕೋಸಿಸ್ಟಮ್ಗೆ ಒಂದಕ್ಕೊಂದು ಲಿಂಕ್ ಇದೆ. ಸ್ಟೂಡೆಂಟ್ಸ್ ಅಷ್ಟೇ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಷ್ಟೇ, ಲೆಕ್ಚರರ್, ಮೆಂಟರ್ಸ್ ಎಲ್ಲರಿಗೂ ಅಷ್ಟೇ. ಈ ಒಂದು ಲಿಂಕಿಂಗ್, ಈ ಒಂದು ಎಕೋಸಿಸ್ಟಮ್ ಅಲ್ಲಿ ಮೇನ್ ಮೂಲ ಕಾರಣ ಇದು ಒಂದು ಇಂಜಸ್ಟಿಸ್ ಆಗ್ತಾ ಇರೋದು ಸರ್ಕಾರದಿಂದ. ಸರ್ಕಾರಕ್ಕೆ ಇವತ್ತು ಪ್ರತಿಯೊಂದು ಲೆಕ್ಚರ್ ಇರ್ಬೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕಾಗಿದೆ. ಯಾಕೆಂದ್ರೆ ಇವತ್ತಿನ ದಿನದಲ್ಲಿ ಎಲ್ಲರೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಇವತ್ತು ಎಲ್ಲರೂ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದು ತುಂಬಾ ಖುಷಿ ಆಗುತ್ತೆ. ಈ ಒಂದು ಪ್ರಶ್ನೆ ಮಾಡೋದನ್ನ ಇನ್ನೂ ಜಾಸ್ತಿ ಆಗ್ಬೇಕು. ಅದೇ ರೀತಿ ನಾವು ಏನು ಒಂದು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಾವು 11ನೇ ತಾರೀಕು ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್ ಕೂಡ ಹೇಳಿದ್ರು ಅದೇ ರೀತಿ ಪ್ರತಿ ಒಬ್ಬರು ಸ್ಟೂಡೆಂಟ್ಸ್, ಮೆಂಟರ್ಸ್ ಇರ್ಬೋದು, ಲೆಕ್ಚರರ್, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲರೂ ಒಟ್ಟಾಗಿ ಒಂದು ಹೋರಾಟನ ಯಶಸ್ವಿಗೊಳಿಸ್ಬೇಕು. ಹೋರಾಟ ಯಶಸ್ವಿ ಆಗ್ಬೇಕಂದ್ರೆ ಎಲ್ಲರೂ ಒಟ್ಟಾಗ್ಬೇಕು. ಮತ್ತೆ ಸರ್ಕಾರ ನಮ್ಮ ಬೇಡಿಕೆ ಏನಿದೆ ಅದನ್ನ ನ್ಯಾಯಯುತ ಬೇಡಿಕೆಯನ್ನ ಈಡೇರಿಸಬೇಕು. ಪ್ರತಿ ಒಂದು ಇಲಾಖೆಯಲ್ಲೂ ನೇಮಕಾತಿ ಪ್ರಾರಂಭ ಮಾಡಬೇಕು. ಮತ್ತೆ ಅದಾದ್ಮೇಲೆ ವಯೋಮಿತಿ ಜಾಸ್ತಿ ಮಾಡ್ಬೇಕು. PSI ಇರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲೂ ಕನಿಷ್ಠ ಅಂದ್ರೆ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು. ಮತ್ತೆ ಪ್ರತಿಯೊಂದು ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡ್ಬೇಕು ಅನ್ನೋದೇ ನಮ್ಮ ಮೂಲ ಬೇಡಿಕೆ. ಯಾಕೆ ಅಂತಂದ್ರೆ 1-2 ವರ್ಷ ಅಂತಲ್ಲ, ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ಆಗಿಲ್ಲ. ಇದನ್ನ ಈ ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಮಾಡ್ಬೇಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ, ಈಗ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ, ಧಾರವಾಡದಲ್ಲಿ ಹೋರಾಟ ಮಾಡಿದ್ವಿ, ವಿಜಯಪುರದಲ್ಲಿ ಹೋರಾಟ ಮಾಡಿದ್ವಿ, ಇವಾಗ ಬೆಳಗಾಮಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಸುತ್ತಮುತ್ತ ಇರೋ ಎಲ್ಲಾ ಡಿಸ್ಟಿಕ್ ಇಂದ ದಯವಿಟ್ಟು ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸರ್.